ಸಿನಿಮಾ ನೋಡಿ? ಇದು ನಮ್ಮ ನಾಯಕ ನಟರಾದಂತಹ ಜಯಸೂರ್ಯ ಅವರ ಮೊದಲನೇ ಚಿತ್ರ ನಾಯಕ ನಟರಾಗಿ, ಹಾಗೂ ಅದೇ ರೀತಿ ರಾಮ್ ಸಾಗರ್ ಅವರದು ಇಬ್ಬರು ಹೀರೋಗಳು ಬಹಳ ಅದ್ಭುತವಾದಂತಹ ನಟನೆಯನ್ನು ಮಾಡಿದ್ದಾರೆ. ಹಾಗೆ ರಾಘು ಶಿವಮೊಗ್ಗ ಅವರ ನಿರ್ದೇಶನದಲ್ಲಿ ಅತ್ಯಂತ ಯಶಸ್ವಿ ಕಾಣುವಂತಹ ಮತ್ತು ಸಮಾಜಕ್ಕೆ ಉತ್ತಮ ಮಾಹಿತಿಯನ್ನು ಸಂದೇಶವನ್ನು ಕೊಡುವಂತಹ ಚಿತ್ರ ಇದಾಗಿದ್ದು, ಬರೀ ಮಕ್ಕಳಿಗಷ್ಟೇ ಅಂತ ನಾವು ಅಂದ್ಕೊಂಡಿದ್ವಿ ಟ್ರೈಲರ್ ಎಲ್ಲ ನೋಡಿಕೊಂಡು. ಆದರೆ ಮಕ್ಕಳಿಗಷ್ಟೇ ಅಲ್ಲ, ಇದು ಸಮಾಜದ ಪ್ರತಿಯೊಬ್ಬರಿಗೂ ತಲುಪುವಂತಹ ಉತ್ತಮ ಸಂದೇಶ ಇದೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಬಂದು ಈ ಚಿತ್ರನ ವೀಕ್ಷಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ಕಂಗ್ರ್ಯಾಚುಲೇಷನ್, ಶುಭವಾಗಲಿ. ಉತ್ತಮ ನಟರಾಗಿ ಇವರು ಹೊರಹೊಮ್ಮುತ್ತಾರೆ. ಕನ್ನಡಕ್ಕೆ ಇಬ್ಬರು ನಟರು ಸಿಕ್ಕಿದ್ದಾರೆ ಅಂತ ಹೇಳಿ ಸಂದೇಹವೇ ಇಲ್ಲ. ಒಳ್ಳೆ ನಟರಾಗಿ ಇವರು ಮುಂದೆ ಬರ್ತಾರೆ ಅಂತ ನಾನು ಅನಿಸಿದ್ದೆ. ತಮ್ಮ ಹೆಸರು? ಗೀತಾ ವೀರೇಶ್. ಟಾಸ್ಕ್ ಚಿತ್ರ ಬಹಳ ಚೆನ್ನಾಗಿ ಅದ್ಭುತವಾಗಿ ಪ್ರದರ್ಶನಗೊಂಡಿದೆ. ಈ ಚಿತ್ರದಲ್ಲಿ ಏನು ರಾಘು ಶಿವಮೊಗ್ಗ ಅವರು ನಿರ್ದೇಶನ ಮಾಡಿದ್ದಾರೆ. ಬಹಳ ಅದ್ಭುತವಾಗಿ ಸಾಮಾಜಿಕ ಕಳಕಳಿ ಇದ್ದಂತೆ ಮೆಸೇಜನ್ನು ಕೊಟ್ಟಿದ್ದಾರೆ. ಈಗ ಈ ಕನ್ನಡ ಚಿತ್ರರಂಗ ಯಾವ ಮಟ್ಟಿಗಿದೆ ಅಂದರೆ, ಈಗ ಕನ್ನಡ ಚಿತ್ರರಂಗ ಯಾರು ಬೆಳೆಸೋದೇ ಬೇಕಾಗಿಲ್ಲ. ಕನ್ನಡ ಚಿತ್ರರಂಗ ಆಲ್ರೆಡಿ ಬೆಳೆದಿದೆ. ಹೀಗಾಗಿ ನಾನು ಏನು ತಿಳ್ಕೊಳ್ತೀನಿ ಅಂದರೆ, ಎಲ್ಲ ಕರ್ನಾಟಕದಲ್ಲಿ ಕನ್ನಡವನ್ನು ಬೆಳೆಸಿ ಅಂತಾರೆ. ಕರ್ನಾಟಕದಲ್ಲಿ ಕನ್ನಡ ಆಲ್ರೆಡಿ ಬೆಳೆದಿದೆ, ಹೊರ ರಾಜ್ಯದಲ್ಲಿ ಆಲ್ರೆಡಿ ಬೆಳೆದಿದೆ. ಕನ್ನಡವನ್ನು ಬೆಳೆಸೋದಲ್ಲ, ಕನ್ನಡ ಭಾಷೆಯನ್ನು ಬೆಳೆಸೋದಲ್ಲ. ಇಂತಹ ಚಿತ್ರಗಳನ್ನು ಬಂದು ಥಿಯೇಟ್ರಲ್ಲಿ ನೋಡ್ಬೇಕಂದ್ರೆ ನಾನು ವಿನಂತಿ ಮಾಡ್ಕೊಳ್ತೇನೆ. ಎಲ್ಲರೂ, ಎಸ್ಪೆಷಲಿ ಪೇರೆಂಟ್ಸ್, ಯಾವ ರೀತಿ ಸಾಮಾಜಿಕ ಕಳಕಳಿ ಈ ಪಿಕ್ಚರಲ್ಲಿ ನೋಡಿಸಿದಾರಲ್ಲ, ಎಸ್ಪೆಷಲಿ ಪೇರೆಂಟ್ಸ್ ತಮ್ಮ ಮಕ್ಕಳಿಗೆ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಲು ಬೆಂಬಲವಾಗಿ ನಿಲ್ಬೇಕಂತ ನಾನು ಈ ಮುಖಾಂತರ ಕೇಳ್ಕೊಳ್ತಿದ್ದೇನೆ. ಎಲ್ಲ ಪೇರೆಂಟ್ಸ್ಗೂ ಈ ಮುಖಾಂತರ ನಾನು ಕೇಳ್ಕೊಳ್ತೀನಿ. ಧನ್ಯವಾದಗಳು. ಈ ಚಿತ್ರದಲ್ಲಿ ನಮಗೆ ಕಾಣಿಸ್ಕೊಂಡಿರುವ ಒಂದು ದೃಶ್ಯ ಏನಂತಂದರೆ, ಒಂದು ನಮ್ಮ ತಂದೆ ತಾಯಿಗಳು ಯಾವ ರೀತಿ ಮಕ್ಕಳನ್ನ ಒಂದು ಹೆದರದೆ, ಒಂದು ಭಯ ಪಡದೆ, ಯಾವುದೇ ರೀತಿಯಾಗಲಿ ತೊಂದರೆ ಆಗಬಾರ್ದು. ಬಟ್ ಇನ್ನೊಂದು ಕೂಡ ಸಂದೇಶ ಏನು ಇಟ್ಟಿದ್ದಾರೆ ಅಂತಂದರೆ, ಒಂದು ಕೋವಿಡ್ ಟೈಮ್ನಾಗ ಏನೆಲ್ಲ ಒಂದು ಹಗರಣ ಆಗಿದ್ದಾವೆ, ಸ್ಕ್ಯಾಮ್ ಆಗಿದ್ದಾವೆ, ಅವನ್ನೆಲ್ಲ ಕಂಟೆಂಟ್ ಇಟ್ಕೊಂಡು ಒಂದು ಚೆನ್ನಾಗಿ ಒಂದು ಮೂವ್ ಮಾಡಿದ್ದಾರೆ. ಬಟ್ ತಂದೆ ತಾಯಿಗಳು ಯಾವ ರೀತಿ ಮಕ್ಕಳನ್ನ ಬೆಳೆಸಬೇಕು, ಯಾವ ರೀತಿ ಒಂದು ಮುನ್ನುಗ್ಗಿಸ್ಬೇಕು, ಯಾವ ರೀತಿ ಒಂದು ಸಪೋರ್ಟಿವ್ ಮಾಡಿದರೆ ನನ್ನ ಮಕ್ಕಳು ಯಾವುದಕ್ಕೂ ಒಂದು ಕೊಡುಗೆ ಕೊಡ್ತಾರೆ ಅನ್ನೋ ಒಂದು ಉದ್ದೇಶ ಈ ಸಿನಿಮಾದಾಗಿದೆ. ಥ್ಯಾಂಕ್ ಯು. ಈ ಟಾಸ್ಕನ್ನು ಮೂವಿನ ಎಲ್ಲರೂ ಬಂದು ಈ ಥಿಯೇಟ್ರಲ್ಲೇ ನೋಡ್ಬೇಕಂತ ನಾನು ಶುಭ ಹಾರೈಸ್ತಾ ಇದ್ದೀನಿ. ಧನ್ಯವಾದಗಳು. ನಿಮ್ಮ ಹೆಸರು? ಅಂತ